ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ಅವರ ಕೊಲೆ ಪ್ರಕರಣವನ್ನು ಈಗ ರಾಜ್ಯ ಸರ್ಕಾರ CIDಗೆ ಹಸ್ತಾಂತರ ಮಾಡಿದೆ. ಈ ಕುರಿತು ಮಾತಾಡೋಕ್ಕೆ ನೇಹಾ ಹಿರೇಮಠ ಅವರ ತಂದೆ ನಿರಂಜನ್ ಹಿರೇಮಠ ಅವರು ನಮ್ಮ ಜೊತೆಗಿದ್ದಾರೆ. ಈಗ ಸರ್ಕಾರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈ ಪ್ರಕರಣವನ್ನು CIDಗೆ ಹಸ್ತಾಂತರ ಮಾಡ್ತೀವಿ ಅಂತ. ಏನು ಹೇಳ್ತೀರಿ? ಅವ್ರು ಹೇಳಿದ್ದಕ್ಕೆ ನಮ್ಮ ಮಗಳ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ, ಅದು ನಮ್ಮ ಸಮಾಜದ ಪರವಾಗಿ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ ಮತ್ತು ಎಲ್ಲ ರಾಜಕೀಯ ಧುರೀಣರಿಗೆ ಮತ್ತು ಹಿತೈಷಿಗಳಿಗೆ ಅವ್ರ ಹೋರಾಟದಿಂದ CID ತನಿಖೆಗೆ ಆದೇಶ ಮಾಡಿದ್ವಿ. ಅದು ಕೂಡ ಆಗಿದೆ. ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನಿಮಗೆ ನ್ಯಾಯ ಸಿಗೋ ವಿಶ್ವಾಸ ಇದೆ ಸರ್? ಈಗ ಎಲ್ಲೋ ಒಂದು ಸ್ವಲ್ಪ ಈಗ ಪಿಕಪ್ ತೊಗೊಂಡೈತೆ ಅಂತ ಅನ್ಸಾಗ್ತೈತಿ. ನಿಷ್ಪಕ್ಷವಾಗಿ ಅವ್ರು ತನಿಖೆ ಮಾಡಿ ಅವ್ರು ವರದಿ ಕೊಟ್ಟರೆ ಆಗ್ಬೋದಂತ ನನಗೆ ನಂಬಿಕೆ ಇದೆ. ಈಗ ಸಾಕಷ್ಟು ಹೋರಾಟಗಳಾಗಿದ್ದವು, ಪ್ರತಿ ಹೇಳಿಕೆ, ವಿರೋಧ ಹೇಳಿಕೆಗಳು ಇವೆಲ್ಲವೂ ಕೂಡ ಬಂದಿದ್ದು. ಫೈನಲಿ ಸರ್ಕಾರ ಒಂದು ಡಿಸಿಷನ್ ಮಾಡಿ ಉನ್ನತ ಮಟ್ಟದ ತನಿಖೆ ಆಗಲಿ ಅಂತ CID ಕೊಟ್ಟಿದೆ. ಈ ತಮಗೆ ಈಗ ಸಮಾಧಾನ ಅನ್ನಿಸ್ತದ? ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ 14 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಅವರು ಕೊಟ್ಟಿದ್ದಾರೆ, ನಾನು ಸ್ವಾಗತ ಮಾಡ್ತೀನಿ. ಅವ್ರು ಏನು ನಿಷ್ಪಕ್ಷವಾಗಿ ತನಿಖೆ ಮಾಡಿ ಅದನ್ನು ಕೇಸನ್ನು ಕರೆಕ್ಟಾಗಿ ಫಿಟ್ ಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ನಾನಂತೂ ನಂಬಿಕೆ ಇಡಬೇಕು, ಜನತೆಯೂ ನಂಬಿಕೆ ಇಡಬೇಕು. ಮತ್ತು ನಾವೆಲ್ಲರೂ ನಂಬಿಕೆ ಇಡುವಂಥ ಕೆಲಸ ಅವ್ರ ಕಡೆಯಿಂದ ಆಗಲಿ ಅಂತ ನಾನು ಆಗ್ರಹಪಡಿಸ್ತೀನಿ. ಈಗ CID ಕೇಸ್ ಹೋಗಿದೆ, ಯಾರ್ಯಾರು ಶಿಕ್ಷೆ ಆಗಬೇಕಿದ್ರಾಗ ನೀವು ಭಾಳ ಜನರ ಮೇಲೆ ಆರೋಪ ಮಾಡಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಈಗಾಗಲೇ ಆರೋಪಿ TV ಫುಟೇಜ್ ದೇಶಾದ್ಯಂತ ವ್ಯಾಪ್ತಿಯಲ್ಲೇ ಪ್ರಚಾರ ಆಗಿದೆ. ಯಾರು ಹೇಳಬೇಕಂತಿಲ್ಲ. ಅವ್ರಿಗೂ CIDದವ್ರಿಗೆ ಗೊತ್ತಿದೆ ಅವ್ರು ಹೆಂಗೆ ಇದನ್ನು ಕ್ಯಾಪ್ಚರ್ ಮಾಡಬೇಕು, ಏನು ಮಾಡ್ಬೇಕಂತ. ಅವರು ಮುಖ್ಯಮಂತ್ರಿಗಳು ವಕೀಲರು ಇರೋದ್ರಿಂದ ಅವರಿಗೆ ಮಾಹಿತಿ ತೊಗೊಂಡು ಈ ಸಲ ಆದೇಶ ಮಾಡಿದ್ದಾರೆ. ಅದಕ್ಕೆ ನನಗೆ ಭಾಳ ಇವತ್ತಾಗಿ ಹೌದು, ಈಗಾಗಲೇ ನಾನು ಆರೋಪ ಅಂತೂ ಮಾಡಿದ್ದೀನಿ. ಅವ್ರಿಗೆ ಎಲ್ಲ ಕಡೆಯಿಂದ ರೆಕಾರ್ಡ್ ಆಗಿದೆ. ಅದನ್ನ ಅವರು ತರಿಸ್ಕೊಂಡು ಅವ್ರು ತನಿಖೆ ಮಾಡಿ ಯಾರ್ಯಾರು ಅದಾರೆ ಎಲ್ಲರೂ. ಈಗೂ ಕೂಡ ಇವ್ರಿಗೆ CIDದವ್ರಿಗೆ ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ತಮ್ಮ ಹಸ್ತಾಂತರ ಈಗ ಮುಖ್ಯಮಂತ್ರಿಗಳು ಆಲ್ರೆಡಿ ಆದೇಶ ಮಾಡಿದ್ದಾರೆ. ಅದರ ಮುಖಾಂತರ ಅವ್ರಿಗೆ ನಾ ಹೇಳೋದೇನೆಂದರೆ, ಈಗೇನು ಸ್ಥಳೀಯವಾಗಿ ನಮಗೆ ಹಿನ್ನೆಲೆ ಆಗಾಕುಂತಿದ್ದು ಅದಾಗಲಾರ್ದಂಗೆ ಕಾಪಾಡಬೇಕು. ಎಲ್ಲ ವ್ಯಾಯಾಮಗಳು ಅದಕ್ಕೆ ಹಿನ್ನೆಲೆ ಏನೈತಿ, ಎಷ್ಟು ದಿವಸದಿಂದ ಷಡ್ಯಂತ್ರ ಇತ್ತು, ಯಾವ ರೀತಿ ಪ್ರಚೋದನೆ ಮಾಡಿದ್ರು, ಪ್ರವೋಕ್ ಯಾರ್ಯಾರು ಮಾಡಿದರು, ಎಲ್ಲ ರೆಕಾರ್ಡ್ ಅವ್ರಿಗೆ ಗೊತ್ತೈತಿ. ಒಂದು CDR ಹಾಕ್ಬಿಟ್ರೆ ಗೊತ್ತಾಗ್ಬೇಕು ಅವ್ರಿಗೆ. ನಾನು ಈಗ ಮಾಹಿತಿ ಬೇಡ, ಅವ್ರಿಗೆ ಅವ್ರದ್ದೇ ಆದ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಮುಖ್ಯಮಂತ್ರಿಗಳ ವಕೀಲರು ಇರೋದ್ರಿಂದ ಅವ್ರ ಮಾಹಿತಿ ತೊಗೊಂಡೇ ಸ್ಪೆಷಲ್ ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಅದನ್ನು ಆದೇಶ ಮಾಡಿದ್ದಾರೆ. ನಾನು ಭಾಳ ಆಭಾರಿಯಾಗಿದ್ದೀನಿ. ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಮಠಾಧೀಶರು ಎಲ್ಲರೂ ಕೂಡ ಅದರ. ಅವ್ರಿಗೂ ಕೂಡ ಇದನ್ನು ತನಿಖೆ ಸರಿಯಾಗಿ ಆಗಲಿ ಅಂತ ಅವ್ರದ್ದು ಕೂಡ ಬೇಡಿಕೆ ಇದೆ, ನಂದು ಬೇಡಿಕೆ ಇದೆ, ಎಲ್ಲ ಹೋರಾಟಗಾರರ ಬೇಡಿಕೆ ಇದೆ.